ವೀಕ್ಷಕರೇ, ನಟ ದರ್ಶನ್ ಅವರ ಕೇಸ್ನಲ್ಲಿ ಎಕ್ಸ್ಕ್ಲೂಸಿವ್ ಲೇಟೆಸ್ಟ್ ಅಪ್ಡೇಟ್ ಒಂದು ಬರ್ತಿದ್ದು, ಮುಂದಿನ ವಾರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪರವಾಗಿ ಖುದ್ದು ಸಿ.ವಿ. ನಾಗೇಶ್ ಅವರೇ ವಾದವನ್ನ ಮಂಡನೆ ಮಾಡಲಿದ್ದಾರೆ. ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ನಟ ದರ್ಶನ್ ಅವರ ವಾದವನ್ನ ಹಶ್ಮತ್ ಪಾಷಾ ಅವರು ಮುಖ್ಯ ವಕೀಲರಾಗಿ ಮಂಡನೆಯನ್ನ ಮಾಡ್ತಿದ್ದು, ಇದಕ್ಕಿಂತ ಮುಂಚೆ ಕೂಡ ನಟ ದರ್ಶನ್ ಅವರ ಕೇಸನ್ನ ಸಿ.ವಿ. ನಾಗೇಶ್ ಅವರೇ ಕಂಪ್ಲೀಟ್ ಆಗಿ ನೋಡಿಕೊಳ್ತಿದ್ದು, ಸಿ.ವಿ. ನಾಗೇಶ್ ಅವರ ಜೂನಿಯರ್ಗಳು ನಟ ದರ್ಶನ್ ಅವರ ಕೇಸ್ನಲ್ಲಿ ವಾದ ಮಂಡನೆಯನ್ನ ಮಾಡ್ತಿದ್ದರು. ನಟ ದರ್ಶನ್ ಅವರಿಗೆ ಮೊದಲ ಸಲ ಜಾಮೀನು ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದ ಸುಪ್ರೀಂ ಕೋರ್ಟ್ನ ಖ್ಯಾತ ವಕೀಲರಾಗಿರುವ ಸಿ.ವಿ. ನಾಗೇಶ್ ಅವರು ಇದೀಗ ಮತ್ತೊಮ್ಮೆ ನಟ ದರ್ಶನ್ ಪರವಾಗಿ ಮುಂದಿನ ವಾರ ಅಂದ್ರೆ ಸೋಮವಾರ ಅಥವಾ ಮಂಗಳವಾರ ವಾದವನ್ನ ಮಂಡನೆ ಮಾಡಲಿದ್ದು, ಈಗಾಗಲೇ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿರುವ ಪ್ರದೋಷ್ನ ಮಾಫಿ ಸಾಕ್ಷಿಯನ್ನ ಪರಿಗಣಿಸಬಾರದು ಅಂತ ಕೋರ್ಟ್ಗೆ ಮನವಿ ಮಾಡಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಿ.ವಿ. ನಾಗೇಶ್ ಅವರೇ ವಿನಯ್ ಕುಲಕರ್ಣಿ ಅವರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ತಪ್ಪಿಸಿ ಜಾಮೀನು ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದು, ಇದೀಗ ನಟ ದರ್ಶನ್ ಅವರ ಕೇಸನ್ನ ಮತ್ತೊಮ್ಮೆ ಆಕ್ಟಿವ್ ಆಗಿ ಸಿ.ವಿ. ನಾಗೇಶ್ ಅವರೇ ವಾದವನ್ನ ಮಂಡನೆ ಮಾಡಲಿದ್ದು, ಇದು ನಟ ದರ್ಶನ್ ಅವರಿಗೆ ಖುಷಿಯನ್ನ ತಂದಿದೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ಯಾರೆಲ್ಲ ಇನ್ನಾದ್ರೂ ನಟ ದರ್ಶನ್ ಅವರಿಗೆ ವಿಚಾರಣೆ ಮುಗಿಯುವವರೆಗಾದ್ರೂ ಜಾಮೀನು ಸಿಗ್ಲಿ ಅಂತೀರಾ, ಈ ವಿಡಿಯೋಗೊಂದು ಮೆಚ್ಚುಗೆ ಕೊಟ್ಟು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.